ಬ್ರಿಸ್ಕ್ ವಾಕಿಂದ ಅಥವಾ ತೀವ್ರ ನಡಿಗೆಯಿಂದ ತೂಕ ಕಡಿಮೆ ಆಗೋದಿಲ್ಲ. ಔಷಧಿ ಅಡ್ಡಪರಿಣಾಮ ತೂಕ ಕಡಿಮೆ ಮಾಡೋದು ಸಹಾಯ ಆಗುತ್ತೆ. ಬರೀ ತರಕಾರಿ ತಿನ್ನೋದು ಸೊಲ್ಯೂಷನ್ ಅಲ್ಲ. ತುಪ್ಪ ತಿನ್ನೋದ್ರಿಂದ ತೂಕ ಜಾಸ್ತಿ ಆಗೋದಿಲ್ಲ. ಕೇವಲ ವ್ಯಾಯಾಮದಿಂದ ತೂಕ ಕಡಿಮೆ ಮಾಡಬಹುದಾ? ಬಹಳ ಜನ ಕೇಳ್ತಾರೆ ಈ ವಿಷಯನ. ನಾನು ವ್ಯಾಯಾಮ ಮಾಡ್ತಾ ಇದ್ದೀನಿ ಡಾಕ್ಟ್ರೇ, ಸುಮಾರು 6 months ಇಂದ, ಆದರೆ ತೂಕ ಕಡಿಮೆನೇ ಆಗ್ತಾ ಇಲ್ಲ. ನಾನು ಅವ್ರನ್ನ ಕೇಳ್ತೀನಿ, ತೂಕದ ಮೆಷಿನ್ ತಗೊಂಡಿದ್ದೀರಾ ಅಂತ. ಹೌದು ತಗೊಂಡಿದ್ದೀನಿ, 10 ದಿವಸಕ್ಕೊಂದ್ಸರಿ, ಒಂದೊಂದ್ಸರಿ ವಾರಕ್ಕೊಂದ್ಸರಿ ಚೆಕ್ ಮಾಡ್ತೀನಿ, ಕಡಿಮೆ ಆಗ್ತಾ ಇಲ್ಲ. ನಾನು ಅವ್ರಿಗೆ ಹೇಳೋದು ಏನು ಅಂತಂದ್ರೆ, ನೋಡಿ ನೀವು ತೂಕದ ಮೆಷಿನ್ ತಗೊಂಡಿದ್ರೆ ಅದನ್ನ ತೆಗೆದಿಡಿ, 1 ತಿಂಗಳಿಗೆ ಒಂದ್ಸರಿ ಚೆಕ್ ಮಾಡಿ, ಮೇಲ್ಮೇಲೆ ಚೆಕ್ ಮಾಡಬೇಡಿ, ಆತಂಕ ಆಗ್ತದೆ. ನೀವು ಬರೀ ವ್ಯಾಯಾಮ ಮಾಡ್ತೀನಿ ಅಂತಂತಂದ್ರೆ ವ್ಯಾಯಾಮದಿಂದ ತೂಕ ಕಡಿಮೆ ಆಗೋದಿಲ್ಲ. ವ್ಯಾಯಾಮದ ಜೊತೆಗೆ ಆಹಾರನೂ ಗಮನ ಕೊಡಬೇಕು. ಅದು ಆಹಾರದ ಗಮನ ಏನು ವಿಷಯ ಅಂತ ಅವ್ರ ಜೊತೆಗೆ ಚರ್ಚೆ ಮಾಡಿದೆ. ಆದರೆ ಇವತ್ತು ಈ ತೂಕ ಕಡಿಮೆ ಮಾಡೋದ್ರ ಬಗ್ಗೆ ಕೆಲವು ತಪ್ಪು ನಂಬಿಕೆಗಳಿವೆ, ಅದನ್ನ ಚರ್ಚೆ ಮಾಡೋಣ ಅಂತ ನಾನು ಇವತ್ತು ಮಾತು ತೆಗೆದುಕೊಂಡಿದ್ದೀನಿ. ಮೊದಲನೇದು ವಿಷಯ, ನಮ್ಮೆಲ್ಲರಿಗೂ ಆರೋಗ್ಯ ಕಾಪಾಡಿಸೋದಕ್ಕೆ ತೀವ್ರ ತರದ ನಡಿಗೆ, ಬ್ರಿಸ್ಕ್ ವಾಕ್ ಬೇಕೇ ಬೇಕು. ವಿಶ್ವ ಆರೋಗ್ಯ ಸಂಸ್ಥೆ ಪ್ರಕಾರ ಸುಮಾರು ಅರ್ಧ ಗಂಟೆ ಪ್ರತಿ ದಿವಸ, ವಾರಕ್ಕೆ 5 ದಿವಸನಾದರೂ ನಾವು ಈ ಅರ್ಧ ಗಂಟೆ ಬಿರುಸು ವಾಕು ಮಾಡೋದ್ರಿಂದ, ಬಿರುಸು ನಡಿಗೆ ಮಾಡೋದ್ರಿಂದ ನಮ್ಮ ಆರೋಗ್ಯ ಕಾಪಾಡ್ಕೋಬಹುದು, ಹೃದಯ, ಮನಸ್ಸು, ನಮ್ಮ ದೇಹನ ಸರಿಯಾಗಿ ಇಟ್ಕೋಬಹುದು ಅಂತ ಹೇಳ್ತಾರೆ. ಆದರೆ ಈ ಆರೋಗ್ಯ ಕಾಪಾಡೋಕೊಳ್ಳೋ ವಿಧಾನದಿಂದ ತೂಕ ಕಡಿಮೆ ಮಾಡೋಕ್ಕಾಗಲ್ಲ. ಅಂದ್ರೆ ಬ್ರಿಸ್ಕ್ ವಾಕ್ನಿಂದ ಅಥವಾ ತೀವ್ರ ನಡಿಗೆಯಿಂದ ತೂಕ ಕಡಿಮೆ ಆಗೋದಿಲ್ಲ. ತೀವ್ರ ನಡಿಗೆಗಿಂತ ಇನ್ನೂ ಒಂದು ಒಳ್ಳೆಯ ಮೆಥಡ್ ಇದೆ. ತೀವ್ರ ನಡಿಗೆ ಅಂತಂದ್ರೆ ಏರೋಬಿಕ್ ಎಕ್ಸರ್ಸೈಸ್ ಅಂತಾರೆ, ಅನಾರೋಬಿಕ್ ಎಕ್ಸರ್ಸೈಸ್ ಅಂತಿದೆ. ಅದನ್ನು ಮಾಡಿದ್ರೆ ತೂಕ ಕಡಿಮೆ ಆಗೋದಕ್ಕೆ ಸಾಧ್ಯ. ಅದನ್ನ ಹೈ ಇಂಟೆನ್ಸಿಟಿ ಏರೋಬಿಕ್ ಎಕ್ಸರ್ಸೈಸ್ ಅಂತಾರೆ. ಹೈ ಇಂಟೆನ್ಸಿಟಿ ಏರೋಬಿಕ್ ಎಕ್ಸರ್ಸೈಸ್ ಮಾಡೋದಕ್ಕೆ ನೀವು ಜಿಮ್ಗೆ ಹೋಗ್ಬೇಕಾಗತ್ತೆ. ಜಿಮ್ನಲ್ಲಿ ಪ್ರತಿ ದಿವಸ ಅರ್ಧ ಗಂಟೆ, ವಾರಕ್ಕೊಂದು 3 ದಿವಸ, ಕನಿಷ್ಠ 3 ತಿಂಗಳು ಅದನ್ನ ಮಾಡ್ತಾ ಇದ್ರೆ ತೂಕ ಕಡಿಮೆ ಆಗೋದಕ್ಕೆ ಸಾಧ್ಯತೆ ಇದೆ. ಅದರಿಂದ ತೂಕ ಕಡಿಮೆ ಮಾಡೋದು, ವ್ಯಾಕಿಂಗ್ ಮಾಡ್ತೀನಿ ತೂಕ ಕಡಿಮೆ ಮಾಡ್ತೀನಿ ಅಂದ್ರೆ ತೂಕ ಕಡಿಮೆ ಆಗಲ್ಲ. ಬಹಳಷ್ಟು ಜನ ಬರ್ತಾರೆ ತೂಕ ಕಡಿಮೆ ಮಾಡೋದಕ್ಕೆ, ವಾಕಿಂಗ್ ಅಷ್ಟಾರು ಮಾಡ್ಲಿ ಅಂತ ಹೇಳಿ ನಾವು ಸುಮ್ಮನಿರ್ಬೇಕಾಗತ್ತೆ ಎಷ್ಟೋ ಸಾರಿ. ಬಟ್ ಬರೀ ವ್ಯಾಯಾಮದಿಂದ ಕಡಿಮೆ ಆಗೋದಿಲ್ಲ. ಆಹಾರದ ಬಗ್ಗೆನೂ ಗಮನ ಕೊಡ್ಬೇಕಾಗುತ್ತೆ. ತೂಕ ಕಡಿಮೆ ಮಾಡಬೇಕು ಅಂತಂದ್ರೆ ಗ್ರೀನ್ ಟೀ ಕುಡಿಬೇಕು, ಅದನ್ನ ತಗೋಬೇಕು. ಇವತ್ತು 108 ಮೆಡಿಸಿನ್ಸ್ ಬಂದಿವೆ. ಎಷ್ಟೋ ಮೆಡಿಸಿನ್ಸು ಅವನ್ನ ತೂಕ ಕಡಿಮೆ ಮಾಡೋದಕ್ಕೆ ಹೇಳ್ದೇ ಇದ್ರು ಅದನ್ನು ಉಪಯೋಗಿಸ್ತಾರೆ. ಈ ತೂಕ ಕಡಿಮೆ ಮಾಡೋ ಗುಣ, ಆ ಔಷಧಿಯ ಗುಣ ಹೇಗೆ ಅಂತಂದ್ರೆ ಅದು ಅಡ್ಡ ಪರಿಣಾಮ. ಆ ಔಷಧಿಯ ಅಡ್ಡ ಪರಿಣಾಮ ತೂಕ ಕಡಿಮೆ ಮಾಡೋದಕ್ಕೆ ಸಹಾಯ ಆಗುತ್ತೆ. ಅದರಿಂದ ಈ ಔಷಧಿಗಳನ್ನ ತಗೊಂಡು ತೂಕ ಕಡಿಮೆ ಮಾಡದೇ ಇರೋದು ಒಳ್ಳೇದು. ಇವತ್ತು ಬಹಳಷ್ಟು ಔಷಧಿಗಳು ಬಂದಿವೆ, ಆದ್ರೆ ಪರಿಣಾಮಕಾರಿಯಾದ, ಇಫೆಕ್ಟಿವ್ ಹಾಗೂ ಅಗತ್ಯವಾದಂತ ಔಷಧಿ ಯಾವುದೂ ಇಲ್ಲ. ಇವತ್ತು ಅವೆಲ್ಲ ಔಷಧಿಗಳು ತೂಕ ಸ್ವಲ್ಪ ಕಡಿಮೆ ಮಾಡ್ತವೆ, ಅಂದ್ರೆ ಹಸಿವು ಕಡಿಮೆ ಆಗ್ತದೆ, ಆದ್ರೆ ಅದು ಸರಿಯಾದ ಔಷಧಿ ಅಲ್ಲ. ಯಾಕೆಂದ್ರೆ ಆ ಔಷಧಿಯಿಂದ ಆಗೋ ಅಡ್ಡ ಪರಿಣಾಮಗಳನ್ನ ನೀವು ಅನುಭವಿಸ್ಬೇಕಾಗತ್ತೆ. ನಿಜ, ಕೆಲವರಿಗೆ ತುಂಬಾ ಹೆವಿ ತೂಕ ಇರ್ತದೆ. ಅವರು ಸರಿಯಾದ ವೈದ್ಯರ ಅಡ್ವೈಸ್ ತಗೊಂಡು ಸರಿಯಾದ ವ್ಯಾಯಾಮ ಮಾಡೋದಂದ್ರೆ ಆಹಾರದ ಬಗ್ಗೆನೂ ಗಮನ ಕೊಡಬೇಕಾಗುತ್ತೆ. ಹೈ ಇಂಟೆನ್ಸಿಟಿ ಏರೋಬಿಕ್ ಎಕ್ಸರ್ಸೈಸಸ್ ಮಾಡೋದು ಬಹಳ ಅಗತ್ಯ ಇದೆ. ಸಿಂಪಲ್ ವಾಕಿಂಗ್ ನಿಂದ ಕಡಿಮೆ ಆಗೋದಿಲ್ಲ. ತೂಕ ಕಡಿಮೆ ಮಾಡಬೇಕು ಅಂತಂದ್ರೆ ಬಹಳ ಜನ ಬರೀ ತರಕಾರಿ ತಗೊಂಡ್ರೆ ಆಗೋದಿಲ್ಲ ಡಾಕ್ಟ್ರೆ, ಚೆನ್ನಾಗ್ ಆಗ್ತೀನಲ್ಲ, ತೂಕ ಅದ್ರೊಳಗೆ ಕ್ಯಾಲರೀಸ್ ಇಲ್ಲ ಅಂತ ಹೇಳ್ತಾರೆ. ನಿಜ, ಕ್ಯಾಲರೀಸ್ ಕಡಿಮೆ, ಬರೀ ತರಕಾರಿ ಒಳಗೆ ಕ್ಯಾಲರೀಸ್ ಕಡಿಮೆ. ಆದ್ರೆ ಬರೀ ತರಕಾರಿ ತಗೊಂಡ್ರೆ ಬೇರೆ ಅಗತ್ಯವಾದ ಪೌಷ್ಟಿಕಾಂಶಗಳು ಇರ್ತವೆ, ಅದರಿಂದ ನೀವು ಬಳಲ್ತೀರಾ, ಕೊರತೆಯಿಂದ ಬಳಲ್ತೀರಾ. ಅದರಿಂದ ಬರೀ ತರಕಾರಿ ತಿನ್ನೋದು ಸೊಲ್ಯೂಷನ್ ಅಲ್ಲ. ಬರೀ ತರಕಾರಿ ಬೇಕು. ನಮ್ಮ ಆಹಾರದಲ್ಲಿ 7 ಅಂಶ ಬೇಕು ಅಂತ ನಾವು ಮೊದಲನೇ ಹೇಳಿದೀವಿ. ಯಾವುದು ಅಂತಂದ್ರೆ ಸಮತೋಲನ ಆಹಾರದಲ್ಲಿ ಕಾರ್ಬೋಹೈಡ್ರೇಟ್ಸು, ಫ್ಯಾಟು, ಪ್ರೋಟೀನ್ಸು, ಮಿನರಲ್ಸು, ವಿಟಮಿನ್ಸು, ಫೈಬರು, ವಾಟರ್. ಆದರೆ ಬರೀ ತರಕಾರಿ ತಿನ್ನೋದ್ರಿಂದ ತೂಕ ಕಡಿಮೆ ಆಗೋದಿಲ್ಲ. ಆಯ್ತಾ? ಅದರಿಂದ ತೂಕ ಕಡಿಮೆ ಮಾಡಬೇಕು ಅಂತಂದ್ರೆ ವ್ಯಾಯಾಮ ಪ್ಲಸ್ ಆಹಾರದ ಬಗ್ಗೆನೂ ನಾವು ಗಮನ ಕೊಡಬೇಕು. ಆಮೇಲೆ ತೂಕ ಕಡಿಮೆ ಮಾಡೋದಕ್ಕೆ ಕೆಲವು ಹಣ್ಣು ತಿಂದ್ರೆ ತೂಕ ಕಡಿಮೆ ಆಗ್ತದೆ ಅಂತಾರೆ, ಆ ಥರ ಕಡಿಮೆ ಆಗೋದಿಲ್ಲ. ಆಯ್ತಾ? ವಿಶೇಷ ಔಷಧಿಗಳು ಇಲ್ಲ, ವಿಶೇಷ ಡ್ರಿಂಕ್ಸ್ ಯಾವುದೂ ಇಲ್ಲ. ಅದರಿಂದ ತೂಕ ಕಡಿಮೆ ಮಾಡಬೇಕು ಅಂತಂತಂದ್ರೆ ನೀವು ನಿರಂತರವಾಗಿ 3 ತಿಂಗಳು ಅಥವಾ 6 ತಿಂಗಳು ಹೈ ಇಂಟೆನ್ಸಿಟಿ ಎಕ್ಸರ್ಸೈಸ್ ಮಾಡೋದು ಅಗತ್ಯ ಇದೆ. ಅದ್ರ ಬಗ್ಗೆ ನೀವು ವೈದ್ಯರ ಜೊತೆಗೆ ಚರ್ಚೆ ಮಾಡಬೇಕು, ಅವ್ರು ಹೇಳ್ತಾರೆ. ಬಹಳಷ್ಟು ಜನ ಹೇಳ್ತಾರೆ, ನೋಡಿ ಡಾಕ್ಟ್ರೇ, ನನ್ನ ಮಗ ತೂಕ ಕಡಿಮೆ ಮಾಡ್ತೀನಿ ಅಂತಾನೆ, ಆದ್ರೆ ಚೆನ್ನಾಗಿ ತುಪ್ಪ ತಿಂತಾನೆ ಅಂತ. ತುಪ್ಪ ತಿನ್ನೋದ್ರಿಂದ ತೂಕ ಜಾಸ್ತಿ ಆಗೋದಿಲ್ಲ. ಇದು ಫಸ್ಟ್ ಪಾಯಿಂಟ್ ನಾವು ಅರ್ಥ ಮಾಡ್ಕೋಬೇಕು. ಬಹಳಷ್ಟು ಸಲ ಏನಾಗ್ತದೆ, ದಪ್ಪ ಇರ್ತಾನೆ ಅಂತಂದ್ರೆ ಅವ್ನು ಚೆನ್ನಾಗಿ ತುಪ್ಪ ತಿಂತಾ ಇರ್ತಾನೆ ಅಂತ.
ದಪ್ಪ ಇರೋದು ಅಥವಾ ಬೊಜ್ಜು ಬರೋದಕ್ಕೆ ಮುಖ್ಯವಾದ ಕಾರಣ ಕೊಬ್ಬು ಅಲ್ಲ, ಕಾರ್ಬೋಹೈಡ್ರೇಟ್ಸ್. ರೈಸು ಅಥವಾ ಸ್ವೀಟ್ಸು ಅಥವಾ ಹಣ್ಣಿನ ಜ್ಯೂಸ್ಗಳು ಕುಡಿಯೋದ್ರಿಂದ ವೆಯ್ಟ್ ಜಾಸ್ತಿ ಆಗ್ತದೆ. ಅದನ್ನ ಕಡಿಮೆ ಮಾಡಬೇಕು. ದಿನಕ್ಕೊಂದು ಚಮಚ ತುಪ್ಪ ತಿಂದರೆ ಏನು ಅಪಾಯ ಇಲ್ಲ. 5 ಗ್ರಾಮ್ ತುಪ್ಪ ತಿಂದರೆ ಅಪಾಯ ಇಲ್ಲ. ಆದ್ರಿಂದ ನಾವು ಕೊಬ್ಬು ಕಡಿಮೆ ಮಾಡಬೇಕು ಅಂದ್ರೆ, ದೇಹದೊಳಗಿನ ಕೊಬ್ಬು ಕಡಿಮೆ ಮಾಡಬೇಕು ಅಂದ್ರೆ ಕೊಬ್ಬು ತಿನ್ನೋದು ಬಿಟ್ಟರೆ ಕೊಬ್ಬು ಕಡಿಮೆ ಆಗೋದಿಲ್ಲ. ಕಾರ್ಬೋಹೈಡ್ರೇಟ್ಸ್ ತಿನ್ನೋದನ್ನ ಬಿಡಬೇಕು. ಅದ್ರ ಬಗ್ಗೆ ಚರ್ಚೆ ಮಾಡೋದೇ ಇಲ್ಲ ಯಾರೂ. ಕಾರ್ಬೋಹೈಡ್ರೇಟ್ಸ್ ತಿನ್ನೋದನ್ನ ಅಕ್ಕಿ, ಗೋಧಿ, ಜೋಳ ಇವೆಲ್ಲ ಕಾರ್ಬೋಹೈಡ್ರೇಟ್ಸ್ ಅಂತಾರೆ. ಅದರೊಳಗೆ ಹೆಚ್ಚಿನ ಕ್ಯಾಲರೀಸ್ ಇರ್ತದೆ, ಅದನ್ನ ಕಡಿಮೆ ಮಾಡಬೇಕು. ಕ್ಯಾಲರಿ ಹೆಚ್ಚಿರೋ ಪದಾರ್ಥಗಳನ್ನ ಕಡಿಮೆ ತಿನ್ನೋದು ಒಳ್ಳೇದು. ಆಮೇಲೆ ಎಷ್ಟೋ ಸರಿ ಅಂತಾರೆ, ಮತ್ತೆ ತುಪ್ಪ ಬೆಣ್ಣೆಯೊಳಗೂ ಕ್ಯಾಲರೀಸ್ ಜಾಸ್ತಿ ಇದೆ, ಅದನ್ನೇ ನೀವು ಅಡ್ವೈಸ್ ಮಾಡ್ತಿರಲ್ಲ ಅಂತ. 1 ಚಮಚ ತಿನ್ನೋದ್ರಿಂದ ಅಂಥದ್ದೇನು ಅಪಾಯ ಆಗೋದಿಲ್ಲ. ಅದರೊಳಗೆ ತೃಪ್ತ ಕೊಬ್ಬಿದೆ. ತೃಪ್ತ ಕೊಬ್ಬು ದೇಹಕ್ಕೆ ಒಳ್ಳೇದು ಅಲ್ಲ, ಆದರೆ ಸ್ಮಾಲ್ ಕ್ವಾಂಟಿಟಿ ತಗೊಳ್ಳೋದ್ರಿಂದ ಏನು ಅಂಥದ್ದೇನು ಅಪಾಯ ಆಗೋದಿಲ್ಲ. ಆದ್ರಿಂದ ನಾವು ನಮ್ಮ ತೂಕ ಕಡಿಮೆ ಮಾಡ್ಕೋಬೇಕು ಅಂದ್ರೆ ವ್ಯವಸ್ಥಿತ ಪ್ರಯತ್ನ ಮಾಡಬೇಕು. ಇನ್ನೂ ಆ ವಿಷಯ ಹೆಚ್ಚು ಚರ್ಚೆ ಆಗಬೇಕು ಅಥವಾ ಆ ವಿಷಯದಲ್ಲಿ ಹೆಚ್ಚು ಸಂಶೋಧನೆಗಳಾಗಬೇಕು. ಬಟ್ ಈಗಿರೋ ಮಾಹಿತಿ ಪ್ರಕಾರ ನಾವು ತೂಕ ಕಡಿಮೆ ಮಾಡ್ಕೋಬೇಕು ಅಂದ್ರೆ ವ್ಯಾಯಾಮ ಬೇಕು, ಜೊತೆಗೆ ಆಹಾರದಲ್ಲಿ ಹತೋಟಿ ಬೇಕು. ನಾನು 86 ಕೆಜಿ ಇದ್ದವಳು 71 ಕೆಜಿ ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರ ಅಂದ್ರೆ ಜಿನ್ನಿ. 126 ಕೆಜಿ ವೇಟ್ ಇದ್ದು ನಾವು ಈಗ 114 ಕೆಜಿ ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84ರಿಂದ 50 ಕೆಜಿ ಬಂದೆ. ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. 84ರಿಂದ 50 ಕೆಜಿ ಬಂದೆ. ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ. ನೀವು ಸಣ್ಣ ಆಗ್ಬೇಕಾ, ಹೆಲ್ದಿ ಆಗ್ಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ. ಯಾಕಂದ್ರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.